ಶಿವಾನಂದ ಸರ್ಕಲ್ ಹತ್ರ ಈಗ ರೀಸೆಂಟ್ ಆಗಿ ಓಪನ್ ಆಯ್ತು ಫ್ಲೈಓವರ್ ಓಪನ್ ಆಗಿ 1 ವಾರಕ್ಕೆ ಮುಚ್ಚಿಬಿಟ್ರು. ಫ್ಲೈಓವರ್ ಎಲ್ಲಿ ಬಿದೋಗುತ್ತೆ ಅಂತ ಹೇಳಿ 40% ಅಲ್ಲ 50% ಕಮಿಷನ್ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಒಂದ್ಸಲ ಯೋಚನೆ ಮಾಡಿ, ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಗಳು ಅವ್ರು ಹೆಂಗ್ ಬದುಕ್ತಾ ಇರ್ಬೇಕು. ನೀವು ಅವರನ್ನ ಇಂಟರ್ವ್ಯೂ ಮಾಡಿ, ನಾನು ಮಾಧ್ಯಮಗಳಿಗೆ ಕೇಳ್ತೀನಿ, ಗುತ್ತಿಗೆದಾರರಿಗೆ ಒಂದು ಪ್ರೋಗ್ರಾಮ್ ಕೊಡಿ, ನೀವು ಅವರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನಿಮಗೆ ಹೇಳ್ತಾರೆ. ಬ್ಯಾಂಕ್ ಇಂದ ಲೋನ್ ತಂದಿರ್ತಾರೆ ಟೆಂಡರ್ಗೆ, ಇಲ್ಲ ಯಾರ ಹತ್ರ ಅದು ಸಾಲ ಸೋಲ ಬಡ್ಡಿಗೆ ತಂದು ಮಾಡಿರ್ತಾರೆ. ಅಲ್ಲಿ ಕೆಲಸದವ್ರಿಗೆ ಕೆಲಸ ಕೊಡ್ಬೇಕು, ಮೆಟೀರಿಯಲ್ಸ್ ತರಬೇಕು, ಮತ್ತೆ ಅವರ ಪ್ರಾಫಿಟ್ ಏನ್ ಉಳಿಯತ್ತೆ? ಏನ್ ಬಿದೋಗ್ತಾ ಇದೆಯಲ್ಲ, ಅದು ಕಾಂಟ್ರಾಕ್ಟರ್ಗಳ ಗುತ್ತಿಗೆದಾರರ ತಪ್ಪಲ್ಲ. 100ರಲ್ಲಿ 50 ರೂಪಾಯಿ ನಿಮ್ಗೆ ಕೊಟ್ರೆ 50 ರೂಪಾಯಿಲಿ ಅವ್ರು ಕಾಮಗಾರಿ ಹೆಂಗ್ ಮಾಡ್ತಾರೆ? ಇವತ್ತು ರಸ್ತೆ ಕಿತ್ತೋಗ್ತಾ ಇರೋದಕ್ಕೆ, ಗುಂಡಿಗಳಾಗ್ತಾ ಇರೋದಕ್ಕೆ, ಫ್ಲೈಓವರ್ ಬಿದೋಗ್ತಾ ಇರೋದಕ್ಕೆ, ಆಸ್ಪತ್ರೆ ಕಟ್ಟಡಗಳು, ಶಾಲಾ ಕಟ್ಟಡಗಳು ಬಿದ್ದೋಗ್ತಾ ಇರೋದಕ್ಕೆ, ಬ್ರಿಡ್ಜ್ಗಳು ಎಲ್ಲ ಕೊಲ್ಯಾಪ್ಸ್ ಆಗ್ತಾ ಇರೋದಕ್ಕೆ ಇವರ ಕಳಪೆ ಕಾಮಗಾರಿ 50% ಕಮಿಷನ್.